ಕೇಂದ್ರ ಸರ್ಕಾರದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ. ರಕ್ಷಣಾ ಸಚಿವರ ಜೊತೆ ಪ್ರಧಾನಿ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ತಮ್ಮ ಪ್ರಧಾನಿ ಅವರ ನಿವಾಸದಲ್ಲಿ ಮೋದಿ ಜೊತೆಗೆ ರಾಜನಾಥ್ ಸಿಂಗ್ ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಸುಮಾರು 45 ನಿಮಿಷಗಳ ಕಾಲ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಗಡಿಯಲ್ಲಿ ಸೇನಾ ಕಾರ್ಯಾಚರಣೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಅವರ ಜೊತೆ ಸುಮಾರು 45 ನಿಮಿಷಗಳ ಕಾಲ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗ್ತಾ ಇರುವಂತದ್ದು. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ, ಭದ್ರತಾ ವಿಷಯಗಳ ಸಂಬಂಧಪಟ್ಟಂತೆ ಮಹತ್ವದ ಸಭೆಯಾಗಿದೆ. ರಕ್ಷಣಾ ಸಚಿವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೋದಿ ಜೊತೆ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. 3 ಸೇನೆಗಳ ಮಾಹಿತಿಯನ್ನ ಪಡೆದುಕೊಂಡು ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ 45 ನಿಮಿಷಗಳ ಕಾಲ ಸತತವಾಗಿ, ಈಗಾಗಲೇ ಒಂದು ಕಡೆ ಚೀನಾ ಸಪೋರ್ಟ್ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲಿ ಕೂಡ ಪ್ರಮುಖ ಅಧಿಕಾರಿಗಳು ಕೂಡ ರಾಜೀನಾಮೆ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಡೀಟೇಲ್ಸ್ಗಳು ಇದ್ದಾವೋ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಭಾರತದ ಸೇನೆ ಯಾವ ರೀತಿಯಾಗಿ ಯುದ್ಧಕ್ಕೆ ಸಜ್ಜಾಗಿದೆ, ಜೊತೆಗೆ ಅವರಿಗೆ ಟಾಂಗ್ ಕೊಡೋದಕ್ಕೆ, ಅವರಿಗೆ ಟಕ್ಕರ್ ಕೊಡೋದಕ್ಕೆ ಯಾವ ರೀತಿ ತಯಾರು ಮಾಡಿದೆ ಎನ್ನುವ ಮಹತ್ವದ ಡೀಟೇಲ್ಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸುಮಾರು 45 ನಿಮಿಷಗಳ ಕಾಲ ಮಹತ್ವದ ಸಭೆಯಾಗಿದೆ. ಪ್ರಧಾನಿಗೆ ಮಾಹಿತಿ ನೀಡಲಿರುವ 3 ಸೇನಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಅವರು ಸಭೆ ಮಾಡಿದ್ದಾರೆ. 3 ಸೇನಾ ಮುಖ್ಯಸ್ಥರೊಂದಿಗೆ ಮೋದಿ ಕೂಡ ಸಭೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಆರಂಭವಾಗುತ್ತೆ. ಸಭೆಯಲ್ಲಿ ಈಗಾಗಲೇ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅವರು ಸಿದ್ಧಗೊಂಡಿದ್ದಾರೆ, ಯಾವೆಲ್ಲ ನಿಮ್ಮ ಕೊರತೆಗಳೇನಿದೆ, ನಿಮಗೆ ಬೇಡಿಕೆಗಳೇನಿದೆ, ಆರ್ಥಿಕವಾಗಿ ಯಾವ ವಿಧಾನದಲ್ಲಿ ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಎನ್ನುವ ಮುಖಾಂತರವಾಗಿ ಮಹತ್ವದ ಸಭೆ ಮಾಡಿದ್ದಾರೆ ಈಗಾಗಲೇ ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ. ಈಗ ಮತ್ತೆ ಸೇನೆಯ 3 ಮುಖ್ಯಸ್ಥರ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 3 ಇಲಾಖೆಗೆ ಸಂಬಂಧಪಟ್ಟಂತೆ, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಸಭೆಯಾಗುತ್ತೆ. ಈಗಾಗಲೇ ಕೇಂದ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಪ್ರಮುಖ ಬೇಡಿಕೆಗಳು ಯಾವ್ಯಾವ ಇದಾವೋ ಇದೆ. ಈಗಾಗಲೇ ಅಲ್ಲಿ ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೇನು, ಈಗಾಗಲೇ ಆ ಗಡಿ ಪ್ರದೇಶದಲ್ಲಿ ಯುದ್ಧದ ಭೀತಿ ಯಾವ ರೀತಿ ನಿರ್ಮಾಣವಾಗಿದೆ, ಏನೆಲ್ಲ ಸವಾಲುಗಳಿದೆ ಎನ್ನುವುದರ ಕುರಿತಾಗಿ ಸುಮಾರು 45 ನಿಮಿಷಗಳ ಕಾಲ ರಾಜನಾಥ್ ಸಿಂಗ್ ಅವರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಇದಾದ ನಂತರ 3 ಇಲಾಖೆಗೆ ಸಂಬಂಧಪಟ್ಟಂತೆ ವಾಯುನೆಲೆ, ನೌಕಾನೆಲೆ ಜೊತೆಗೆ ಇನ್ನಿತರ 3 ನೆಲೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ಇಲಾಖೆಯ ಮುಖ್ಯಸ್ಥರ ಜೊತೆಯಲ್ಲಿ ಸಭೆ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭವಾಗ್ತಾ ಇದೆ. ಈಗಾಗಲೇ ಉಗ್ರಗಾಮಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಒಂದು ಕಡೆಯಲ್ಲಿ ಕಾಶ್ಮೀರದಲ್ಲಿ ಕೂಡ ಕಾರ್ಯಾಚರಣೆ ಆರಂಭವಾಗಿದೆ. ಸತತ 10ರಿಂದ 11 ಮನೆಗಳು ಕೂಡ ಉಡೀಸಾಗಿರುವಂಥದ್ದು. ಈಗ 3 ಸೇನಾ ಮುಖ್ಯಸ್ಥರ ಜೊತೆ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈಗಾಗಲೇ ಸಿಬ್ಬಂದಿ ನಿಯೋಜನೆ ಆಗಿರ್ಬೋದು, ಇನ್ನಿತರ ಬೇಡಿಕೆಗಳಾಗಿರ್ಬೋದು, ಶೋಧ ಕಾರ್ಯಾಚರಣೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರಮುಖ ವಿಚಾರಗಳನ್ನ ರಕ್ಷಣಾ ಸಚಿವರ ಜೊತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕೂಡ ನಿರ್ಮಾಣವಾಗಿದೆ. ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆ ಮಾಡಿದ್ದಾರೆ. ಈಗ ಭಾರತೀಯ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿಯವರ ಮುಖ್ಯಸ್ಥರಾದ ಅನಿಲ್ ಚೌಹಾಣ್ ಅವರ ಜೊತೆ ಕೂಡ ರಾಜನಾಥ್ ಸಿಂಗ್ ಅವರು ಮಾತನಾಡಿದ್ರು.